ಯುಗಾದಿ ಸಂಭ್ರಮದಲ್ಲಿ ಮಿಂದೆದ್ದ ಮೂಧೋಳ ಮಂದಿ. ಹಸಿರು ಚಿಗುರು ಈ ಮನದ ತುಂಬ. ಧಾರವಾಡ ಸಂಗೀತ ಕಲಾವಿದರಿಂದ ಚೈತ್ರಗಾನ ಕಲರವ. ಮೂಧೋಳದಲ್ಲಿ ಸಂಗೀತದ ಕಲರವ, ಯುಗಾದಿ ಹಬ್ಬದ ಸಂಭ್ರಮ, ನೂರಾರು ಹಿರಿಯರ ಸಮಾಗಮ. ಇದು ಮೂಧೋಳದಲ್ಲಿ ಯುಗಾದಿ ಪ್ರಯುಕ್ತ ನಡೆದ ಸಡಗರ. ಚಂದನಶಿವ ಆನಂದನಗರ ಕಾಲೋನಿ ಹಿತರಕ್ಷಣಾ ಸಮಿತಿಯಿಂದ ಯುಗಾದಿ ಸಂಭ್ರಮ ಆಯೋಜನೆಯಾಗಿತ್ತು. ಜೈ ಭವಾನಿ ಮರಾಠಿ ಸಮುದಾಯ ಭವನದಲ್ಲಿ ನಡೆಸಲಾಯಿತು. ಸಾಮೂಹಿಕ ಯುಗಾದಿ ಪೂಜೆ ಬಳಿಕ ಚೈತ್ರಗಾನ ಕಾರ್ಯಕ್ರಮ ನಡೆಯಿತು. ಆನಂದನಗರ ಚಂದನಶಿವ ಕಾಲೋನಿಯ ಎಲ್ಲ ಸ್ನೇಹಿತರು ಸೋದರಿಯರು ಕೂಡಿಕೊಂಡು ಒಂದು ಒಳ್ಳೆಯ ಸಂಪ್ರದಾಯ, ಒಳ್ಳೆಯ ಸಂಸ್ಕೃತಿ ಈ ಒಂದು ನಗರದಲ್ಲಿ ಬೆಳೆಯಲಿ, ಹೊಸ ಪೀಳಿಗೆಗೆ ಈ ನಗರದ ಜೀವನ ಒಂದು ಮಾದರಿಯಾಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಆಯೋಜನೆಗೆ ತುಂಬ ಪೂರಕವಾದಂಥ ಪ್ರತಿಕ್ರಿಯೆ ಜನರಿಂದ ಬಂತು. ಇದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ. ಕಾಲನಿಯ ಹಿರಿಯ ಮಹಿಳೆಯರು, ಪುರುಷರೆಲ್ಲ ಸಂಭ್ರಮದಲ್ಲಿದ್ರು. ಕಾಲನಿಯ ಹಿರಿಯರು ಸಾಹಿತಿಗಳಾದ ಸಿದ್ದಣ್ಣ ಬಾಡಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ರಂಗೋಲಿ ಸ್ಪರ್ಧೆಯ ಆಕರ್ಷಕ ಟ್ರೋಫಿಗಳು ಕಂಡುಬಂತು. ಧಾರವಾಡದ ಸ್ವರ ಸಂವಾದಿನಿ ಸಂಗೀತ ಬಳಗದಿಂದ ಚೈತ್ರಗಾನ ಕಾರ್ಯಕ್ರಮವಂತೂ ಸಾಂಪ್ರದಾಯಿಕ ಹಬ್ಬಕ್ಕೆ ಮೆರುಗು ನೀಡಿತು. ಶಾಸ್ತ್ರೀಯ ಸಂಗೀತದ ಮೂಲಕ ಕಾರ್ಯಕ್ರಮ ಆರಂಭವಾಯಿತು. ಪರಶುರಾಮ ಕಟ್ಟಸಂಗಾವಿಯವರು ಹಾಡಿನ ಮೂಲಕ ಮೋಡಿ ಮಾಡಿದ್ರು. ಬಳಿಕ ಖಜ್ಜಿ ಡೋಣಿ ಶ್ರೀ ಶಂಕರಾಚಾರ್ಯ ಅವಧೂತ ಆಶ್ರಮದ ಶ್ರೀ ಕೃಷ್ಣಾನಂದ ಶರಣರು ಯುಗಾದಿ ವಿಶೇಷ ಉಪನ್ಯಾಸ ನೀಡಿದ್ರು. ಇದಕ್ಕೂ ಮೊದಲು ಯುಗಾದಿ ಸಂಭ್ರಮ ಪ್ರಯುಕ್ತ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ನಡೆಸಿದ್ರು. ವಿಜೇತ ಮಹಿಳೆಯರಿಗೆ ಕ್ರಮವಾಗಿ ಒಟ್ಟು 4 ಬಹುಮಾನಗಳನ್ನ ನೀಡಿದ್ರು. ಟ್ರೋಫಿ ಪಡೆದ ಮಹಿಳೆಯರಲ್ಲಿ ಖುಷಿ ಕಂಡಿತು. ಆನಂದನಗರ ಹಾಗೂ ಚಂದನಶಿವ ಕಾಲೋನಿ ಸಹಜವಾಗಿಯೇ ನಾವು ಈ ಕಾರ್ಯಕ್ರಮ ಹಾಕಿಕೊಳ್ಳುತ್ತೇವೆ ಅಂದಾಗ ನಮಗೆ ಪ್ರೇರಣೆ ಸಿಕ್ಕಿದ್ದು ಸಾಕಷ್ಟು. ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಹಾಗೂ ಇಲ್ಲಿ ಹಿರಿಯರು ಹಾಗೂ ಯುವಕರು, ಇದು ನಮ್ಮ ಸಂಪ್ರದಾಯದ ಕಾರ್ಯಕ್ರಮ. ಈ ಸಂಪ್ರದಾಯದ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಬೆಂಬಲ ಕೊಡುತ್ತೇವೆ. ಅದರಂತೆ ಈ ಕಾರ್ಯಕ್ರಮ ಯಶಸ್ವಿಗೊಂಡಿದೆ. ಮತ್ತೆ ಸಂಗೀತ ಕಾರ್ಯಕ್ರಮ ಮುಂದುವರಿತು. ಜೋಗದ ಸಿರಿ ಬೆಳಕಿನಲ್ಲಿ ಹಾಡು ಇಂಪಾಗಿತ್ತು. ಉತ್ತರ ಕರ್ನಾಟಕದ ಜಾನಪದ ಗೀತೆ ಇನ್ನು ಯಾಕೆ ಬರ್ಲಿಲ್ಲವ್ವ ಹುಬ್ಬಳ್ಳಿಯಾವ ಹಾಡನ್ನ ಹಾಡಿದ್ರು. ಈ ಮೂಲಕ ಒಟ್ಟಾರೆ ಕಾರ್ಯಕ್ರಮ ಸಂಗೀತ ಲೋಕ ಸೃಷ್ಟಿ ಮಾಡಿತು. ಟಿವಿ ನ್ಯೂಸ್, ಮೂಧೋಳ.
ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.